ಹೆಂಗಿತ್ತು ಪ್ಯಾಂಟ್ನಿಂದ? ಎಷ್ಟು ರೂಪಾಯಿ? 50 ರೂಪಾಯಿ. ಬರೀ 50 ರೂಪಾಯಿ ಪ್ಯಾಂಟ್. ಏನ್ ರಶ್ ರೀ. ಏನೈತಿ ಬಿಸಿಲು ಕುಡಿಯತ್ತಿಲ್ಲ. ಮತ್ತೆ ಇನ್ನೊಂದು ಬೇರೆ ಲೊಕೇಶನ್. ಇವಾಗ ಎಲ್ಲರೂ ಮಾರ್ಕೆಟ್ ಮಾಡಿದ್ರೆ ಹೆಂಗ ಅನ್ನಿಸ್ತೀವ? ಹೆಂಗಿತ್ತ ಮಾರ್ಕೆಟ್? ನಮಸ್ಕಾರ ಎಲ್ರಿಗೂ. ಇವತ್ತ ನಾನು ಬ್ಲಾಗ್ ಮಾಡಾಕತ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತ ಚಿಕ್ಕಪೇಟೆಗೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಅಂದ್ರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಸಮ್ಮೇದ, ಪ್ರದೀಪ ಮತ್ತು ಸುಮಂತ್ ಅಂತ ಹೇಳಿ ಏನದಲ್ಲ, ಸೊ ಅವರ ಡ್ರೆಸ್ ತಗೊಂತಾರಂತ. ಸೊ ಹೋಗೋಣಂತ. ಆಮೇಲೆ ನೀವು ಆಲ್ರೆಡಿ ಥಂಬ್ನೇಲ್ದಾಗ ನೋಡಿರ್ಬೋದು ಚಿಕ್ಕಪೇಟೆ ಅಂತ ಹೇಳಿ. ಸೊ ಹೋಗೋಣಂತ, ಹೆಂಗಿರ್ತದ ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಏನೇನದ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಅಂಡ್ ಇಲ್ಲಿ ಮಂಜುನಾಥ ಊರಿಗೆ ಹೋಗ್ಯಾನ, ಇಲ್ಲೇ ಅನ್ಸ್ಕೊಂತಾನ. ಇವ ಇವತ್ತು ಆಫೀಸ್ ಇಲ್ಲಲ್ಲ, ಸಂಡೇ ಶನಿವಾರ ಹಾಲಿಡೇ ಒಂದ. ಆಮೇಲೆ ಆಫ್ಲೈನು ಅಂದ್ರೆ ಮಂಡೇ ಮತ್ತು ಯಾವಾಗ ಥರ್ಸ್ಡೇ ಇಲ್ಲ ಫ್ರೈಡೇ ಹೋಗಿರ್ತಾನ. ಈಗ ನೋಡ್ಕೊಂಡ್ ಕುಂತಾನ ನೋಡ್ರಿ. ಏನೇನು ಏನು ನೋಡಾತಿಪ್ಪ? ಸ್ಟ್ಯಾಂಡಪ್ ಕಾಮಿಡಿ ಬುಕ್ ಮಾಡಾಕತ್ತಾನಂತ. ಯಾವಾಗ ಹೊಂಟಿ? ನೆಕ್ಸ್ಟ್ ವೀಕ್ ಹೊಂಟಾನಂತವ. ಈಗ ನಾನು ಹೋಗ್ತೀನಿ ಚಿಕ್ಕಪೇಟೆದಾಗ, ತೋರಿಸ್ತೀನಿ ಹೆಂಗ ಎಲ್ಲ ತೋರಿಸ್ತೀನಿ ಅಂತ. ಸ್ಟೇಟಿಂದಾಗಿರಿ, ನೋಡ್ತೀರಿ, ಹಂಗ ಲೈಕ್ ಮಾಡ್ರಿ. ಈ ಜಸ್ಟ್ ಚಿಕ್ಕಪೇಟೆಗೆ ಬಂದೀನಿ. ನನ್ನ ಜೊತೆ ಅದಾರ ಇವ ಸಮ್ಮೇದ, ಇವ ಫ್ರೆಂಡ್ ದರ್ಶನ್ ಅಂತ ಹೇಳಿ, ಆಮೇಲೆ ಸುಮಂತ್, ಪ್ರದೀಪ್, ಇವ ಇಲ್ಲಿ ಕಲ್ಯಾಣ. ಇವತ್ತು ಸಂಡೇ ಅಲ್ಲ, ಫುಲ್ ರಶ್ ಅದ. ಚಿಕ್ಕಪೇಟೆ ಮೆಟ್ರೋ ಐತೆ, ಹೊರಗಡೆನೂ ಐತೆ, ಫುಲ್ ರಶ್ ಅದ. ಇಲ್ಲಿ ನೋಡ್ತಿರ್ಬೋದು ನೀವು, ಅಷ್ಟು ಮಂದಿ ಹೊಂಟಾರ, ಎಷ್ಟು ಮಂದಿ ಕೆಳಗಡೆ ಆತಾರ. ಆ ಸೈಡ್ ನೋಡ್ರಿ, ಇವಿಲ್ಲ ಇವತ್ತು ಫುಲ್ ರಶ್ ಅದ. ಸಂಡೇ ಅಲ್ಲ, ಮಾರ್ಕೆಟ್ ಜೋರ್ ದೊಡ್ಡ ಮಾರ್ಕೆಟ್ ತೋರಿಸ್ತೀನಂತ. ಆಮೇಲೆ ರಶ್ ಅಂತೂ ಭಾಳ ಅದ. ಇನ್ನೂ ಹೊರಗಡೆ ಬರೋ ಪುರ್ಸತ್ತಿಲ್ಲ. ಆಗ್ಲೇ ನೋಡ್ರಿ ಇಲ್ಲಿ ಎಷ್ಟು ಕ್ರೌಡ್ ಅದಪ್ಪ ಅಂದ್ರೆ ಸಂಡೇ ಬರೋಬ್ಬರಿ ರಶ್ ಅದ, ಭಾಳ ರಶ್ ಅದ ನೋಡ್ರಿ. ಈಗ ಹಿಂಗೈತಿ, ಒಳಗೆ ನುಗ್ಗಿದ್ರೆ ಹಿಂಗಿರ್ತೈತಿವ. ನೀವಂತೂ ಹೈಟ್ ಅದಾನೆ ಆರಾಮಿಗೆ. ನಂಗೆ ವಿಡಿಯೋ ಮಾಡ್ಕೊಡ್ನಿ, ಹೈಟ್ ಅದಿ. ಅಲ್ಲಿ ನೋಡಲ್ಲ, ನಂಗೆ ನಿಲ್ಕಂಗೆ ಇಲ್ಲ. ಹಂಗೆ ನೋಡ್ರಿ, ಆ ಸೈಡ್ ಐತಿ, ಈ ಸೈಡ್ ಐತಿ, ಫುಲ್ ರಶ್. ಇಲ್ಲೇ ನೋಡ್ರಿ, ಇವರು ಏನೋ ವ್ಲಾಗ್ ಮಾಡತ್ತಾರ ಅನ್ಸತಿ. ಇನ್ಸ್ಟಾ 360 ಇಟ್ಕೊಂಡು ವ್ಲಾಗ್ ಮಾಡಾಕತ್ತಾರ ಇವರು. ಎದಕ್ಕೆ ಅಂತ ಗೊತ್ತಿಲ್ಲ, ನಾನು ಹಂಗೆ ನೋಡಾತೀನಿ. ಮೇ ಬಿ ಅವರು ಬ್ಲಾಗ್ ಮಾಡತ್ತಾರೋ. ಇಲ್ಲಿ ನೋಡ್ರಿ ಕ್ರೌಡ್, ಈ ನಮೂನಿ ಕ್ರೌಡ್. ಸಂಡೇ ಮಾರ್ಕೆಟ್ ಈ ನಮೂನಿ ಇಷ್ಟು ಕ್ರೌಡ್. ಅದು ಸಂಡೇದಾಗ ಸಿಗ್ತೈತಿ ಮಗ ನೋಡಾಕ. ಬರ್ರಿ, ಇವ್ರ ಡ್ರೆಸ್ ತಗೋತಾರಂತ. ನಾ ಏನೂ ತಗೊಳಂಗಿಲ್ಲ, ಹಂಗ ಹೊಂಟೀನಿ ಅಷ್ಟೇ. ನೋಡ್ರಿ ಇಲ್ಲಿ ಕ್ರೌಡ್. ಆಹಾ, ಈ ಕಡೆ ಹೋಗೋದು, ಆ ಕಡೆ ಬರೋದು. ಮತ್ತೆ ಒಳಗ್ ನುಗ್ಗಿದ್ವಿ. ಒಂದು ಪ್ಯಾಂಟ್ ನೋಡಕತ್ತಾನ ಇವ. ಇಷ್ಟು ಜಗದಾಗ ಆಟೋ, ಗಾಡಿ ಎಲ್ಲ ನುಗ್ಗಾಕತ್ತಾವ ನೋಡ್ರಿ. ಏನ್ ಬೇಕಾ? ಜಾಕೆಟ್ ಆ ಸೈಡ್ ಹೋಗೋಣ ಬಾ. ತಡಿ ಅವನ್ ಬರ್ಲಿ. ಏನ್ ರಶ್ ರೀ ಇಪ್ಪ. ಇವತ್ತು ಇನ್ನೊಂದೇನೈತಪ್ಪ ಅಂದ್ರೆ ಸಂಕಷ್ಟಿ ಬೇರೆ ಅದ. ನಾನು ಉಪವಾಸ ಇದು ತಿನ್ನಲ್ಲ, ಚಾಸ್ಟ್ ಕುಡಿದು ಬಂದೀನಿ. ಇವರೆಲ್ಲ ನಿಮ್ಮ ನಾಷ್ಟ? ನಮ್ದಾಯ್ತು, ಮುಗಿತು. ಇವರೆಲ್ಲ ನಾಷ್ಟ ಮಾಡ್ಕೊಂಡು ಎಲ್ಲರೂ ಸೇರಿ ಒಂದು ಮೆಟ್ರೋಗೆ ಹತ್ತಾರ. ನಾ ಇಲ್ಲಿ ಬಂದು ಮೆಟ್ರೋ ಬರ್ರಿ ನೋಡ್ರಿ. ಆ ಸೈಡ್, ಈ ಸೈಡ್ ಬೇರೆ, ಆ ಸೈಡ್, ಈ ಸೈಡ್. ಈಗ ಇಲ್ಲಿ ಹಂಗ ಬಂದ್ವಿ. ಅವ ಪ್ರದೀಪ ಮತ್ತು ಕೀರ್ತನ ಮತ್ತು ದರ್ಶನ 3 ಮಂದಿ ಎಲ್ಲೋ ಹೋಗ್ಯಾರ. ಒಂದು ಪ್ಯಾಂಟ್ ಏನೋ ತೊಗೊಂಡ್ರಂತ. ಇಲ್ಲೇ ನಾವು ಇಬ್ಬರು ತೊಗೋತಾರಂತ. ಏನಪ್ಪ ಅಂದ್ರೆ ಫುಲ್ ಬಿಸಿಲು ಐತಿ, ರಣ ಬಿಸಿಲು ಕುದಿಯಾಕತ್ತೈತಿ. ಹಂಗ ಮೈ ಅಂತೂ ಸುಡಾಕತ್ತೈತಿ. ಅಂತವ್ರಾಗ ಇಷ್ಟು ರಶ್ ನೋಡ್ರಿ. ಏನ್ ರಶ್ ರೀ. ಎಲ್ಲಿ ಹೋಗಿದ್ದೆ ಮಾರ್ಯಾರ? ಏನೈತಿ ಬಿಸಿಲು ಕುಡಿಯಾಕತ್ತೈತಿಲ್ಲ.
ಚಟ ಚಟ ಉರಿಯಾತೈತೆ ಅದು ನಮ್ಮ ಊರ್ ಸೈಡ್ ಬಿಸಿಲು ಬೇರೆ. ಅಚ್ಚಾ ಈ ಊರು ಬಿಸಿಲ ಬೇರೆ. ಬಿಸಿಲು ಹೆಂಗಂದ್ರ ಅದೇನಂತಾರ ಜೋಂಪದ್ ಏನ ಯಾವಪ್ಪನ ಈಗ ಹಾಕ್ತಾರಲ್ಲ ಅದಕ್ಕೇನಂತಾರ ಲೇಸರ್ ಏನಂತಾರ ಅಂತ ಏನ್ ಹೇಳು ಏನೋ ಒಂದ್ ಅಂತಾರ. ಅದು ಲೆನ್ಸ್ ಲೆನ್ಸಿಂದ ಇದು ಲೆನ್ಸ್ ಇಲ್ದಾಗ ಡೈರೆಕ್ಟ್ ದುರ್ಬಿನ್ ಅಂತೀವಿ. ಬರ್ರಿ ಹೋಗೋಣಂತ ಅದ ನೋಡಾತಿದ್ಯಲ್ಲ. ಈ ಸೈಡ ಇಲ್ಲಿ ಒಂದ್ ಸ್ವಲ್ಪ ಸಿಗ್ಬೋದು ಡ್ರೆಸ್. ಸೊ ಹಂಗ ಹೊಂಟಿದ್ವಿ ಅದಕ್ಕೆ ಬರ್ರಿ. ಈಗ ಜಸ್ಟ್ ಫಾರ್ಮಲ್ಸ್ ಶೂಸ್ ತಗೊಂಡವ ಏನಾರಾದ್ರೆ ಫ್ರೀ ಸರ್ವಿಸ್ ಅಂತಂದಾರ. ಇಲ್ಲೇ ಎಲ್ಲ ಫಾರ್ಮಲ್ಸ್ ಅದಾವ. ಇವ್ ತಗೊಂಡ ಈಗ ಚಿನ್ನ ಮೊನ್ನೆ ತಗೊಂಡಿದ್ವಿ. ಇವತ್ತೀಗ ಇವ್ ತಗೊಂಡ್ ನಾನು ಎಲ್ಲ ಹೊರಗಡೆ ವೇಟ್ ಮಾಡಾಕತ್ತ. ಹೆಂಗೈತು? ಚಲೋ ಅನ್ಸ್ತ? ಸೂಪರ್ ಹೊರಗಡೆ ಹೋಗೋಣ. ಇವಂದ ಶೂಸ್ ತಗೊಂಡ್ರೆ ಇವ್ರು ತಗೊಳಿಲ್ಲ. ಇವ್ ಪ್ಯಾಂಟ್ ತಗೊಂಡಾನ. ಹೆಂಗಿತ್ತು ಪ್ಯಾಂಟ್ ನಿಂದ? ಎಷ್ಟು ರೂಪಾಯಿ? 50 ರೂಪಾಯಿ. तू समझा? हाँ नहीं तू समझा नहीं. ಬರೀ 50 ರೂಪಾಯಿ ಪ್ಯಾಂಟ್. 50 ರೂಪಾಯಿ ಪ್ಯಾಂಟ್ ನಾನು ಕ್ವಾಲಿಟಿ ನೋಡಿಲ್ಲ, ಹಂಗ ತಗೊಂಡಾನವ. ನಾನು ನೋಡ್ಬೇಕಂತಿತ್ತ. मालूम है तेरे बाप को मत सिखा चल. 50 ರೂಪಾಯಿ ಕರೆಯಲ್ಲ. 50 ರೂಪಾಯಿ ಪ್ಯಾಂಟ್ ಅಂತ ತಗೊಂಡ. ಹೆಂಗಿತ್ತ? ಚಲೋ ಐತಂತ. ತಗೊಂತಿ? ಬಜೆಟ್ ಐತಿ? ಬಜೆಟ್ ಸ್ವಲ್ಪ ಬಜೆಟ್ ಮಂಡನೆ ಮಾಡಿದ್ರೆ ಓದ್ತೀನಿ. ಅಲ್ಲ ಹೆಂಗ ಅನಿಸ್ತದ? ಹೆಂಗ ಅನಿಸ್ತ? ಚಲೋ ಅನ್ಸುತ್ತೆ. ಚಲೋ ಅನಿಸ್ತ? ಬರ್ರಿ ಯಾರಾದ್ರೂ ಬರಕ್ಕೆ. ಸೊ ಬರ್ರಿ ಹೋಗೋಣ. ಇರೋ ಐಟಮ್ಸ್ ತಗೊಳ್ಳೋರು ಅದಾರ. ಈಗ ಇಲ್ಲೇ ಡ್ರೆಸ್ ನೋಡಕ್ ಬಂದಿದ್ವಿ. ಇವರೆಲ್ಲರೂ ಡ್ರೆಸ್ ತೊಗೊಳತಿದ್ರ. ಇವನು ಡ್ರೆಸ್ ನೋಡಿದ. ಇವಂತೂ ಡ್ರೆಸ್ ತಗೊಂಡ ಆಲ್ರೆಡಿ. ಅಲ್ಲೇ ಯಾವ್ದೋ ಸೆಲೆಕ್ಟ್ ಮಾಡಿ ಎಲ್ಲಿ ಸೆಲೆಕ್ಟ್ ಮಾಡಿದ್ದದ ಎಲ್ಲೈತಿ? ನೋಡ್ರಿ, ಇದ ಒಂದ್ ಶರ್ಟ್ ತಗೊಂಡಾನ ಮತ್ತೊಂದು ಪ್ಯಾಂಟ್ ತಗೊಂಡಾನ. ಅವ ಹೆಂಗ್ ಕಾಣಿಸತೈತಿ ಹೇಳ್ರಿ ಅವಂಗ? ಹಿಂಗೈತಿ ನೋಡ್ರಿ. ಸೊ ಇದು ಚಂದ ಚಲೋ ಐತಿ. ಕ್ವಾಲಿಟಿನೂ ಚಲೋ ಐತಿ. ಸೊ ಅದಕ್ಕೆ ತಗೊಂಡ್ವಿ. ಒಂದು ಮುಖ ನೋಡ್ರಿ ಹೊಳಿಸ್ಬಿಟ್ಟ. ಸೊ ಹೊರಗಡೆ ಹೋಗಿ ಅಲ್ಲೇ ಸಿಗ್ತೇನಂತ. ಇವರು ಏನೋ ತೊಗೊಳತ್ತಾರ. ಪ್ಯಾಂಟ್ ತೊಗೊಳಕತ್ತಾನ ಇವನು. ದರ್ಶನ್ ಒಂದು ಪ್ಯಾಂಟ್ ತೊಗೊಳತಾನ. ಇವೇನು ತೊಗೊಂಡಿಲ್ಲ. ಆಗಲ್ಲ ಒಂದು ಪ್ಯಾಂಟ್ ತೊಗೊಂಡ. 50 ರೂಪಾಯಿ ಪ್ಯಾಂಟ್. ಇಂದ ಎಷ್ಟು ರೂಪಾಯಿ? 50 ರೂಪಾಯಿ. ಆಯ್ತು ಬರ್ರಿ ಹೋಗೋಣ. ತಗೊಂಡಿಲ್ಲ ಫ್ರೆಂಡ್ಸ್. ಈಗ ಇನ್ನೊಂದು ಅಂಗಡಿ ಬಂದೇವಿ. ಇಲ್ಲೇ ಇವ ಈ ಜಾಕೆಟ್ ತಗೊಂಡ. ಇವನ್ ಶರ್ಟ್ ನೋಡಿದ, ಬಟ್ ತಗೊಳಕಂತ ಹೊಂಟಿದ್ದ. ಫಿಟ್ ಆಗಿತ್ತ, ಮತ್ ಬ್ಯಾಡ್ ಅಂದ್ಬಿಟ್ವಿ. ಇವನು ಒಂದ್ ಜಾಕೆಟ್ ತಗೊಂಡಾನ. ಎಲ್ಲಿತ್ತು ಜಾಕೆಟ್? ಕೆಳಗಿಟ್ಟು ಬಂದಿ. ಕೆಳಗಡೆ ಒಂದ್ ಜಾಕೆಟ್ ಇಟ್ಟು ಬಂದಾನ. ಇವ ಇನ್ನೊಂದ್ ಶರ್ಟ್ ತಗೋತಾನಂತ. ಇವ ಇನ್ನೊಂದು ಹೌದು ಆಗಲ್ಲ ಹೇಳಿಲ್ಲ. ಇವ ಒಂದು ಶರ್ಟ್ ಪ್ಯಾಂಟ್ ತಗೊಂಡಾನ. ಅವನು ತಗೋಬೇಕಂತ. ಇವ ಜಾಕೆಟ್ ತಗೊಂಡ. ಮತ್ತೇನ್ ತಗೊಂಡಿ? 2 ಅಂಗಿ. ಎಲ್ಲೈತಿ? ಇಲ್ಲಿ 2 ಅಂಗಿ ತಗೊಂಡಾರ ಇವ್ರು. ಬ್ಲ್ಯಾಕ್ ಅಂತಿದ್ವು ಮತ್ ಮೇಲೆ ಜಾಕೆಟ್. ಜೋರ್ ಐತಿ ಇವತ್ತು ಶಾಪಿಂಗ್ ಇವ್ರದ್ದು ಎಲ್ಲಾರ್ದು. ನೋಡ್ರಿಪ್ಪ ಹೆಂಗ್ ಕಾಣಿಸ್ತ. ಓಕೆ ಸಿಗ್ತೇನಂತ. ನಾ ಏನೂ ತಗೊಳತಿಲ್ಲ. ನೋಡೋಣ. ಇವನು ಇನ್ನೊಂದು ಶರ್ಟ್ ತಗೊಂಡ. ಇಲ್ಲೈತ್ ನೋಡ್ರಿಪ್ಪ ಬ್ಲ್ಯಾಕ್ ಶರ್ಟ್. ಇಲ್ಲ ಐತ್ಲಾ. ಇಲ್ಲೇ ಒಂದಿತ್ತು ಆಗಲ್ ಇಟ್ಟಿದ್ದೆ. ಎಲ್ಲೋ ಮಿಕ್ಸ್ ಆಗೈತ್ರಿ ಅದು. ಅದನ್ನ ತಗೊಂಡ. ನೀವು ಎಲ್ ಸೈಜ್ ಎಮ್ ಸೈಜ್ ಬರ್ದಿದ್ದಿಲ್ಲ. ಸೊ ಹಂಗಾಗಿ ಚಲೋ ಐತೆ. ಅವರು ತಗೊಂಡಾರ. ಹೊರಗಡೆ ಹೋಗ್ಯಾರ ಎಲ್ಲಾರು. ಚಲೋ ಡನ್. ಬೈ ನಮ್ಮ ಶೂಸ್ ನೋಡ್ರಿಪ್ಪ ಹೆಂಗ್ ಬಿದ್ದವು. ಇಲ್ಲಿ ಉಲ್ಟಾ ಪಲ್ಟಾ ಶೂಸ್ ಎಲ್ಲ ಹೋಗಿತ್ಲ. ಇವರು ತಗೊಂಡ್ರ. ಹೆಂಗೈತು? ಹೆಂಗ ಚಲೋ ಐತು? is equal to RHS. Sometimes LHS not equal to RHS. This time it means
ಹಿಂಗೆ ಹೊಂಟಿದ್ವಿ ಈಗ ಅಟೆಂಪ್ಟ್ ತಗೊಂಡು ಇಲ್ಲೇ ನನ್ನ ಸ್ಕೂಲ್ ಫ್ರೆಂಡ್ಸ್ ಸಿಕ್ಲ ಶ್ವೇತಾ ಮತ್ತು ಆಕಿನ ಫ್ರೆಂಡ್ಸ್ ಅಂತ ಇವರಿಬ್ರು. ಸೊ ಭಾಳ ದಿನದಾದ್ಮೇಲೆ ಸಿಕ್ಕಿದ್ವಿ. ಹೆಂಗೆ ಅನ್ನಿಸ್ತು? ಬೆಂಗಳೂರು ಹೆಂಗೈತಿ? ಹಾಂ ಓಕೆ ಹಾಂ ಅಷ್ಟೇ ಟೈಮ್ ಬೇಕು ಹೊಂದ್ಕೊಳ್ಳೋಕೆ. ಓಕೆ ಭಾಳ ದಿನ ಸಿಕ್ಕಿದ್ವಿ. ಹಂಗೆ ಸುಮ್ಮನೆ ಅಡ್ಡಾಡತ್ತೀವಿ. ಏನಾರು ತಿನ್ಬೇಕಂತೈತಿ ಹಣ್ಣದು ಹೊಡಿಬೇಕೈತಿ ಆಗತ್ತಿಲ್ಲ. ಅವರು 3 ಮಂದಿ ಮತ್ತೆ ಕಳ್ಕೊಂಡ್ರೆ ಎಲ್ಲೋಗ್ಯಾರ. ಇವ ಮತ್ತೆ ಇನ್ನೊಂದು ಸೆಟ್ ತೊಗೊಂತಾನಂತ ಡ್ರೆಸ್ ಅರ್ಬಿ. ಈಗ ಒಂದು ಸೆಟ್ ಅದ, ಇನ್ನೊಂದು ಸೆಟ್ ತೊಗೋತಾನಂತ. ಏನೋ ಡ್ರೆಸ್ ತೊಗೊಂಡಾನೆ. ಫುಲ್ ರಶ್ ಅದ. ಮತ್ತೆ ಇನ್ನೊಂದು ಬೇರೆ ಲೊಕೇಶನ್ ಚಲೋ ಐತಿ. ರಶ್ ನೋಡ್ರಿ. ಹಣ್ಣು ಬೇಕಾಗೈತಿ, ಹಣ್ಣು ಸಿಗತ್ತಿಲ್ಲ. ಜ್ಯೂಸ್ ಕುಡಿಬೇಕಂದ್ರೆ ಜ್ಯೂಸು ಸಿಗತ್ತಿಲ್ಲ. ಬರ್ರಿ ಹೆಂಗೈತಿ ರಶ್? ಸಂಡೇ ರಶ್ ಬರ್ರಿ. ಏನಾಗಲ್ಲ. ಈಗ ಇಲ್ಲಿ ಇನ್ನೊಂದು ಪ್ಯಾಂಟ್ ತಗೊಂಡ ಇವ. ಇಲ್ಲೇ ನೋಡ್ತಿರ್ಬೋದ. ಇಲ್ಲೆಲ್ಲ ಇಷ್ಟು ಐಟಮ್ಸ್ ಅದಾವ. ಕಮ್ಮಿ ರೇಟ್ದಾಗ ಸಿಕ್ತಾ ಇವ್ರದ ಚಲೋ ಅದಾವ. ಆಮೇಲೆ ಹುಡಿ ಅದಾವ, ಟಿ ಶರ್ಟ್ಸ್ ಅದಾವ, ಎಲ್ಲ ಅದಾವ. ಬರ್ರಿ ಇವ್ರ ಅಂಗಡಿಗೆ. ಬರೋ ನೇಮ್ ಯಾವುದು? ರಂಗ ಎನೆಕ್ಸ್ ಅಂತೇಳಿ ಚಿಕ್ಕಪೇಟೆದಾಗ. ಎಲ್ಲಪ್ಪ ಇಲ್ಲೇ ಮೆಟ್ರೋ ಐತಿ. ಮೆಟ್ರೋದಿಂದ ಹಿಂಗೆ ಬಂದ್ಬಿಟ್ರೆ ತೊಗೊಂಡ್ಬಿಡ್ರಿ. ಆಮೇಲೆ ಇವರು ಎಲ್ಲರೂ ತೊಗೊಂಡ್ರೆ ನಾನು ಏನೂ ತೊಗೊಂಡಿಲ್ಲ, ರೊಕ್ಕ ಇಲ್ಲ ನನ್ನ ಕಡೆ. ಹಂಗಾಗಿ ಸೊ ಹಂಗೆ ನೋಡೋಣ ಅಂತ ಈಗಂತೂ ಇವನು ತೊಗೊಂಡಾನ. ಸ್ಟೇಟಿಂದಾಗಿರಿ ಇನ್ನೂ ತಿಂದಿಲ್ಲ, ಇನ್ನೂ ತಿನ್ಬೇಕು, ಹೋಗ್ಬೇಕು ನೋಡ್ತೀವಿ. ಇಲ್ಲಿ ನೋಡ್ರಿ ಮೆಟ್ರೋಗೆ ಬಂದೇವಿ. ಈ ಸೈಡ್ ಮಾಧವರ ಕಡೆ ಹೋಗೋ ಸೈಡ್ ನೋಡ್ರಿ ಎಷ್ಟು ರಶ್ ಅದ, ಭಾಳ ರಶ್ ಅದ. ಮೆಟ್ರೋ ನೋಡ್ರಿ ಫುಲ್ ತುಂಬ ತುಳಕಾಗತ್ತೈತೆ ಹಂಗೆ. ಈ ನಮ್ಮನೆ ಅಪ್ಪ ನಾವು ಈ ಸೈಡ್ ಹೋಗ್ಬೇಕು. ರೇಷ್ಮೆ ಸಂಸ್ಥೆ ಈ ಸೈಡ್ ಹೋಗ್ಬೇಕು. ಈಗ ಬಂದ್ಬಿಟ್ಟು ಚಿಕ್ಕಪೇಟೆ. ನಾವು ಈ ಕಡೆ ಹೊಂಟೀವಿ, ಎಲ್ಲೇ ಲಾಲ್ಬಾಗ್ ಕಡೆ. ನೋಡ್ರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ಇಲ್ಲೇ ಇದಕ್ಕೊಂಡಿದ್ವಿ, ಲಾಲ್ಬಾಗಿಗೆ ಹೋಗಿದ್ವಿ. ಅಲ್ಲೇ ಎಲ್ಲರೂ ಬ್ಯಾಡ್ ಅಂತಂತ ಕ್ಯಾನ್ಸಲ್ ಮಾಡಿ ಒಳಗಡೆ ಹೋಗಲಿಲ್ಲ. ಅಲ್ಲೇ ಹೊರಗೆ ಹಣ್ಣು ತಿಂದ. ಇವ್ರು ಸಮೋಸಾದ ತಿಂದ್ರಿ ಇಷ್ಟೀರಿ. ಎಲ್ಲರೂ ಸಮೋಸ ತಿಂದ್ರೆ, ನಾನು ಹಣ್ಣು ತಿಂದೆ. ಅದನ್ನು ತಿಂದ ಈಗ ಇಲ್ಲಿ ಹೊಂಟೇವೆ ಒಂದು ಕಡೆ. ಸೊ ಎಲ್ಲ ತೋರಿಸ್ತೀನಿ ಬಾಯ್. ಈಗ ಇಲ್ಲೇ ಮೆಕಡಿಗೆ ಬಂದೇವಿ. ಇವರೆಲ್ಲರೂ ಮೀಲ್ ತೊಗೊಂಡಾರ. ಇಷ್ಟು ಆಲೂ ಟಿಕ್ಕಿ ಮೀಲ್ ತೊಗೊಂಡಾರ. ನಾನು ಬರೀ ಫ್ರೆಂಚ್ ಫ್ರೈಸ್ ತೊಗೊಂಡೀನಿ. ನಾನು ಏನು ತಿನ್ನಲ್ಲ, ಅಂದ್ರೆ ಆಲೂಗಡ್ಡೆ ಇದಷ್ಟೇ ತೊಗೊಂಡೇನಿ. ನಾನು ತಿನ್ನಿಲ್ಲ. ಮತ್ತು ಯಾವುದೇ ರೀತಿ ಇನ್ನು ಪೆರಿ ಏನೂ ತೊಗೊಂಡಿಲ್ಲ, ನಾರ್ಮಲ್ ತೊಗೊಂಡೀನಿ ಅಷ್ಟು. ಈಗ ತಿಂದ ಸೀರೆಲ್ಲ ನೋಡ್ತೀವಿ ಸ್ಟೇಟಿಂದಾಗಿದೆ. ಇವರೆಲ್ಲರೂ ಕಡೆ ಇನ್ನೊಂದು ಹೇಳಬೇಕಿತ್ತು. ಇವರೆಲ್ಲರೂ ಮಾರ್ಕೆಟ್ ಮಾಡಿದ್ರೆ ಹೆಂಗೆ ಅನ್ನಿಸ್ತು ಹೇಳೋ? ಹೆಂಗಿತ್ತ ಮಾರ್ಕೆಟ್? ಮಸ್ತ್ ಚಲೋ ಐತ. ಐಟಮ್ಸ್ ಎಲ್ಲ ತೊಗೊಂಡು ಹೆಂಗಿತ್ತ? ಫಾರ್ಮಲ್ ಡ್ರೆಸ್ ತೊಗೊಂಡು ಮಸ್ತ್ ಇತ್ತು. ಒಂದು ಕಾರ್ಗೋ ಪ್ಯಾಂಟ್ ತೊಗೊಂಡು, ಒಂದು ಬ್ಲ್ಯಾಕ್ ಶರ್ಟ್ ತೊಗೊಂಡು ಮಸ್ತ್. ಚಿಕ್ಕಪೇಟೆ ಹೋಗಿ ಈಗ ಅಲ್ವಾಗ ಬಂದಿದ್ದೆವು. ಈಗ ಆರ್ಡರ್ ಮಾಡಿದೆವು, ಬರ್ತೈತಿ. ಆಮೇಲೆ ಮತ್ತೆ ನೆಕ್ಸ್ಟ್ ತಿಂದ್ಮೇಲೆ ಹೇಳ್ತೀನಿ ಹೆಂಗಿರ್ತೈತಿ. ಹೆಂಗೆ ಅನ್ನಿಸ್ತಪ್ಪ? ಜಾಕೆಟ್ ತೊಗೊಂಡಿದ್ದೀನಿ. ಸೂಪರ್. ಅಷ್ಟೇ ಅಷ್ಟೇ. ನಾನು ಚೆನ್ನಾಗಿದೆ. ಅವಂತೂ ಎದ್ದು ಹೋದ. ಹೆಂಗೆ ಅನ್ನಿಸ್ತ? ಚಲೋ ಐತೆ ಬೈ ನಿಂಗೆ? ಕೇಳಂಗಿಲ್ಲ ಅಂತ ತಿಂದ ಸಿಗ್ತೇನಂತ ಮಜಾ ಮಾಡ್ಬಂದು ಅಷ್ಟೇ. ಈಗ ಆರ್ಡ್ರ್ ಮಾಡಿದ್ವಲ್ಲ, ಈಗ ಬಂದದ. ಆ್ಯಕ್ಚುಲಿ ಆರ್ಡ್ರ್ ಮಾಡಿ 15 to 20 ಮಿನಿಟ್ಸ್ ಮೇಲೆ ಆಯ್ತು. ಈಗ ಬಂದಿತ್ತು ಆರ್ಡ್ರ್. ನೋಡಿರಿ ಇವ್ರದ್ದು ಫುಲ್ ಮೀಲ್. ನಂದು ಬರೀ ಫ್ರೈಸ್ ಮತ್ತು ಇದೆ. ನಾನು ಸಾಸು ಹಚ್ಕೊಳಂಗಿಲ್ಲ, ಅವ ಹಚ್ಕೊಳತ್ತಾರ. ಅಲ್ಲಿ ಇವ್ರು
ಏನಿಲ್ಲ, ಎರಡು ಸೇರಿ 70 ರೂಪಾಯಿ ಅಷ್ಟೇ. ನಾನು ಇದೇನು ಪೇಡ್ ಪ್ರಮೋಷನ್ ಅಲ್ಲ, ನಾರ್ಮಲ್ ಆಗಿ ಮಾಡತ್ತೀನಿ ನಾನು. ಹೆಂಗಿತ್ತು ಪಾಟಿ ನಿಮ್ದು? ಜ್ಯೂಸ್ ಕೊಟ್ಟಿದ್ದಾರೆ, ಬರ್ಗರ್ ಇದೆ, ತುಂಬ ಚಲೋ ಇದೆ ಅಷ್ಟೇ. ಹಾಂ, ಈಗ ಟೈಮ್ ಆಗೈತಿ, ಎಷ್ಟಾಗೈತಿ? 6 ಗಂಟೆ. 6 ಗಂಟೆ ಈ 6 ಗಂಟೆಗೆ ಯಾವಾಗ ನಾವು ಹೋಗಿದ್ದ 12 ಗಂಟೆಗೆ ಹೋಗಿದ್ದೀವಿ. ಹೇಳ್ಬೇಕಂದ್ರೆ 12 ಗಂಟೆಗೆ ಹೋಗಿದ್ವಿ, ಈಗಾಗೈತಿ 6 ಗಂಟೆ. ಈಗ ಇಲ್ಲೇ ಬಂದೀವಿ. ಇಲ್ಲಿಂದ ಈಗ ಇವರು ಸೀದಾ ಎಲ್ಲ ಹೋಗ್ತಾರೆ, ನ್ಯಾಷನಲ್ ಕಾಲೇಜಿಗೆ ಹೋಗಿ ಜಯನಗರಿಗೆ ಹೋಗ್ತಾರೆ. ಇಲ್ಲಾಂದ್ರೆ ಇಲ್ಲಿಂದ ಡೈರೆಕ್ಟ್ ಜಯನಗರ ಹೋಗ್ತಾರೆ. ನಾನು ಇಲ್ಲಿಂದ ಸೀದಾ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಸ್ಟೇಟೊಂದಾಗಿರಿ, ನೋಡ್ತೀರಿ, ತಿಂದ ಸಿಗದೇನಂತ ಅಷ್ಟೇ. ಸ್ಟೇಟೊಂದ Later. ಇವಾಗ ಇಲ್ಲೇ ಸೀದಾ ಡೈರೆಕ್ಟ್ ಗುಡಿಗೆ ಬಂದೀನಿ. ಯಾವತ್ತಪ್ಪ ಅಂದ್ರೆ ಒಂದು ದೊಡ್ಡ ಗಣಪತಿ ಗುಡಿ ಮತ್ತು ದೊಡ್ಡ ಬಸವಣ್ಣ ಗುಡಿ ದೇವಸ್ಥಾನ. ಈಗ ದರ್ಶನ ಮಾಡ್ಕೊಂಡು ಬಂದೀನಿ. ಏನಪ್ಪ ಅಂತಂದ್ರೆ ಫಸ್ಟ್ ಹೋಗಿ ಗಣಪತಿ ಗುಡಿ ದರ್ಶನ ಮಾಡ್ಕೊಂಡು ಬಂದೆ. ಆಮೇಲೆ ಇಲ್ಲೈತಿ ಫಸ್ಟ್ ಗಣಪತಿ ಗುಡಿ. ಭಾಳ ರಶ್ ಇದೆ, ಇವತ್ತು ಸಂಕಷ್ಟಿ ಅಲ್ಲ, ಸೊ ಹಂಗಾಗಿ ರಶ್ ಅದ. ಆಮೇಲೆ ಇಲ್ಲಿ ಹೋಗಿ ಒಳಗಡೆ ಬಸವಣ್ಣ ದರ್ಶನ ಮಾಡ್ಕೊಂಡು ಬಂದೆ. ಆಮೇಲೆ ಪ್ರಸಾದ ಕೊಟ್ಟಾರ. ಒಂದು 5 ನಿಮಿಷ ಕುಂತು ಹೋಗ್ತೀನಿ, ತೋರಿಸ್ತೀನಿ ತಡಿ ನಿಮಗೆ. ರಶ್ ಎಷ್ಟೈತಿ ತೋರಿಸ್ತೀನಿ ತಡಿ. ಏನೈತಲ್ಪ ಫುಲ್ ರಶ್ ತಡ್ರಿ. ಇಲ್ಲೇ ಒಳಗಡೆ ದರ್ಶನ ಮಾಡ್ಕೊಂಡು ಬಂದೀನಿ. ಗಣಪತಿ ಇದೆ ಇಲ್ಲೇ ನೋಡ್ತಿರ್ಬೋದು ನೀವು. ಗಣಪತಿ ದರ್ಶನ ಮಾಡ್ಕೊಂಡು ಬಂದೀನಿ. ಭಾಳ ರಶ್ ಅದ, ಸಂಕಷ್ಟಿ ಎಲ್ಲ ಹಾಗಾಗಿ ರಶ್ ಅದ. ಇಲ್ಲಿ ಹೋಗಿ ಆ ಸೈಡ್ ಹೋಗಿ ಪ್ರಸಾದ ತಗೊಂಡು ಅಲ್ಲೇನೈತಲ್ಲ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣನ ಗುಡಿ ಐತಿ. ಆಮೇಲೆ ಈಗ ಟೈಮ್ ಆಗೈತಿ 8:30ಗೇನೋ ಕ್ಲೋಸ್ ಮಾಡ್ತಾರಂತೆ ಗುಡಿ. ಈಗ ಪ್ರಸಾದ ತೊಗೊಂಡು ಬಂದೀನಿ. ಏನಪ್ಪ ಅಂದ್ರೆ ಕಡ್ಲಿಕಾಳು ಮತ್ತು ಪುಳಿಯೋಗರೆ ಪ್ರಸಾದ ಕೊಡ್ತಾರೆ. ಸೊ ಈಗ ತಿನ್ನಂಗಿಲ್ಲ, ಯಾಕಂದ್ರೆ ಸಂಕಷ್ಟ ಎಲ್ಲ. ಈಗ ಮನೆಗೆ ಹೋಗಿ ಚಂದ್ರೋದಯ ಆದಮೇಲೆ ತಿಂತೇವೆ, ಯಾಕಂದ್ರೆ ಸದ್ಯನೂ ತಿನ್ನಂಗಿಲ್ಲಲ್ಲ, ಹಾಗಾಗಿ ಇರಲಿ. ಆಮೇಲೆ ಈಗ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನಂತ. ಮತ್ತು ಈಗ ರಶ್ ಭಾಳ ಐತಿ. ಇಲ್ಲೇ ಎದುರಿಗೊಂದು ಇನ್ನೊಂದು ಗುಡಿ ಐತಿ, ಅಲ್ಲಿ ಹೋಗೋಣಂತ. ಓಪನ್ ಇತ್ತ ಅಲ್ಲಿ ತೋರಿಸ್ತೇನಂತ. ಮೋಸ್ಟ್ಲಿ ವೆಂಕಪ್ಪನ ಗುಡಿ ಅನ್ನಿಸ್ತದೆ, ಸೊ ಅಲ್ಲಿ ಹೋಗ್ತೀನಿ. ಅದ್ರ ಬಾಜು ಇನ್ನೊಂದು ಮಂತ್ರಾಲಯ ಗುಡಿ ಇತ್ತಂತ, ಅಲ್ಲಿ ಹೋಗೋಣ ಇವತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಒಳಗಡೆ ವಿಡಿಯೋ ಮತ್ತು ಫೋಟೋ ತೆಗಿಬೇಕಪ್ಪ ಅಂತಂದ್ರೆ ಅಲೋವಿಲ್ಲ. ಇನ್ನೊಂದೇನು ತೆಗಿಬೇಕಂತಂದ್ರೆ ಫುಲ್ ರಶ್ ಅದ. ನಾನು ಆಗಲೇ ಇಲ್ಲಿಂದ ಪಾಳೆ ಹಚ್ಚಿದೆ, ಇಲ್ಲಿಂದ ಒಳಗೆ ಪಾಳೆ ಹಚ್ಚಿದೆ. ಈಗ ಸ್ವಲ್ಪ ಕಮ್ಮಿ ಆಗೈತೆ, ಟೈಮ್ ಆಗೈತಲ್ಲ, ಸೊ ಹಂಗಾಗಿ ಕಮ್ಮಿ ಆಗಿದೆ. ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬಂದಾಗ ಒಳಗಡೆ ಒಂದು ಸ್ವಲ್ಪ ಮಸ್ತ್ ದರ್ಶನ ಮಾಡ್ಕೊಂಡು ಚೆನ್ನಾಗಿ ನಿಮಗೂ ತೋರಿಸೋಣಂತ. ಆ್ಯಂಡ್ ಅಲ್ಲಿನೂ ಒಳಗಡೆ ತೋರಿಸೋಣಂತ. ಇಷ್ಟ ಹೋಗೋ ಮುಂದೆ ಮತ್ತೆ ಸಿಗ್ತೇನೆ. ಆಗಲೇ ಮನೆಗೆ ಬಂದ ಚಂದ್ರೋದಯದ ಏನಿತ್ತಲ್ಲ ಅದಕ್ಕೆ ಪೂಜೆ ಮಾಡಿ ಮುಗಿಸಿದೆ. ಪೂಜೆ ಮಾಡಿ ಈ ಊಟ ಮಾಡ್ಬೇಕು. ಈ ವ್ಲಾಗ್ ಇವತ್ತಿನ ನೋಡಿರ್ಬೋದು ನೀವು, ಚಿಕ್ಕಪೇಟೆದಾಗ ಹೆಂಗಿತ್ತಂತ ಹೇಳಿ, ಕ್ರೌಡ್ ಹೆಂಗಿತ್ತಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಅನಿಸ್ತದ. ಸೊ ಹೋಗ್ಬೋದ ನೀವು. ಸಂಡೇ ಮತ್ತು ಶನಿವಾರ ಭಾಳ ರಶ್ ಇರ್ತದಂತ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನಿಸ್ತದ. ಆಮೇಲೆ ಇನ್ನೊಂದು ಬರಬೇಕಾದ್ರೆ ಅದ ನೋಡಿದ್ರಲ್ಲ ನೀವು, ಗುಡಿಗೆಲ್ಲ ದರ್ಶನ ಮಾಡ್ಕೊಂಡೆ. ನೀವು ಒಳಗಡೆ ಇನ್ನೊಮ್ಮೆ ಹೋದಾಗ ಕರೆಕ್ಟಾಗಿ ತೋರಿಸಿ ಒಂದು ಸರ್ತಿ ವಿಡಿಯೋ ಮಾಡ್ತೇನಂತ. ಬರೀ ಫೋಟೋ ಹಾಕಿದ್ದೆ, ನೀವು ನೋಡಿರ್ಬೋದ ಗಣಪತಿದ ಮತ್ತು ಗುಡಿದ. ಇಷ್ಟ ಆಯ್ತಾ ಈ ವ್ಲಾಗ್? ನಿಮಗೆ ಇಷ್ಟ ಆಗಿರ್ಬೋದು ಅನ್ಸದ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ಸ್ ಮಚ್ ಫಾರ್ ವಾಚಿಂಗ್. ಬಾಯ್.